ಥ್ಯಾಂಕ್ಸ್ ಸಂಧ್ಯಾ ಅವರೇ. ಇದೇನ್ರಿ ಗಿರ್ಜಾ, ಒಂದು ಮುತ್ತೈದೆ ಇನ್ನೊಂದು ಮುತ್ತೈದೆಗೆ ಅರಿಶಿನ ಕುಂಕುಮ ಕೊಟ್ಟರೆ ಯಾರಾದರೂ ಥ್ಯಾಂಕ್ಸ್ ಹೇಳ್ತಾರ? ನಾನು ಮುತ್ತೈದೆ ಆಗಿರ್ತೀನಿ, ನೀನು ಮುತ್ತೈದೆ ಆಗಿರುವಂತ ಹರಿಸ್ಬಾರ್ದಾ? ನೀವು ಮೊದಲು ಹರಿಸಿ ನನಗೆ. ಅರಿಶಿನ ಕುಂಕುಮ, ನಿಮ್ಮ ಮುಡಿಲಿರೋ ಹೂವು, ಕತ್ತಲ್ಲಿರೋ ತಾಳಿ, ಕೈಯಲ್ಲಿರೋ ಬಳೆ, ಕಾಲಲ್ಲಿರೋ ಕಾಲುಂಗ್ರ, ಈ 5 ಮುತ್ತುಗಳು ಸದಾ ನಿಮ್ಮ ಜೊತೆಲಿರಲಿ. ಹೆಣ್ಣಾಗಿ ಬಂದಿರೋ ನೀವು ಮುತ್ತೈದೆಯಾಗಿ 100 ಕಾಲ ಬಾಳಿ ಬದುಕಿ ಅಂತ ಹರಿಸ್ತಾ ಇದ್ದೀನಿ. ನೀವು ಅಷ್ಟೇ ಸಂಧ್ಯಾ ಅವರೇ, ಮುತ್ತೈದೆ ಭಾಗ್ಯ ನಿಮ್ಗೆ ಯಾವಾಗಲೂ ಇರಲಿ. ಸರಿ ರೀ, ನಾನು ಇನ್ನೂ ಸುಮಾರು ಜನಕ್ಕೆ ಅರಿಶಿನ ಕುಂಕುಮ ಕೊಡಬೇಕು. ನಾನಿನ್ನು ಬರ್ತೀನಿ. ಲೆಟರಲ್ಲಿ ಬರ್ತಿರೋ ವಿಷಯ ನಿಜಾನೇ ಅನ್ಸುತ್ತೆ. ನಾನು ಮುತ್ತೈದೆ ಭಾಗ್ಯ ಉಳಿಸೋದಕ್ಕೇನೆ ಆ ಭಗವಂತ ಸಂಧ್ಯಾ ಅವ್ರ ಬಾಯಲ್ಲಿ ವಟ ಸಾವಿತ್ರಿ ವ್ರತದ ಬಗ್ಗೆ ಹೇಳ್ಸಿರೋದು. ಲೆಟ್ರ್ ಕಳಿಸಿರೋದು ಯಾರು ಏನು ಅನ್ನೋದಕ್ಕಿಂತ ಅದ್ರಲ್ಲಿ ಬರ್ತಿರೋ ವಿಷಯ ಏನು ಅನ್ನೋದಷ್ಟೇ ಮುಖ್ಯ. ಈಗ ನನ್ನ ಗಂಡಂಗೋಸ್ಕರ ನಾನು ಈ ವ್ರತ ಮಾಡೇ ಮಾಡ್ತೀನಿ. ಅವ್ರನ್ನ ನಾನು ಉಳಿಸ್ಕೋತೀನಿ. ಆಗಿದ್ದಾಗೋಯ್ತು, ಯಾವುದನ್ನು ಮನಸ್ಸಲ್ಲಿ ಇಟ್ಕೋಬೇಡ ಸೋಮಣ್ಣ. ಆಗಿದ್ದಾಗೋಯ್ತಾ? ಹಂಗಂದ್ರೆ ಶಿವಣ್ಣ ಸೋಮಣ್ಣರ ಅದು ನಾವು ಸ್ಪೆಷಲ್ ಬಂದ್ ಮಾಡಿದ್ವಲ್ರಿ, ಅದು ಆಗೋಯ್ತು ಅಂತ ಶಿವಪ್ಪಣ್ಣ ಹೇಳಾಕತ್ತಾರ್ರಿ. ಓಹೋ ಹಂಗ. ಶಿವಣ್ಣ ಬನ್ನ ಗಾಜಿನ ಜಾಡಿಲಿ ಇಡ್ತಾರೆ, ಮನ್ಸಲ್ಲಿ ಹಾಕಿಡ್ತಾರೆ ಹೇಳೋ. ಹಾ ಎಂಥ ಮಾತು ಹೇಳಿದೆ ಸೋಮಣ್ಣ. ಈ ದೇಹ ಅನ್ನೋ ಗಾಜಿನ ಜಾಡಿಯಲ್ಲಿ ಪ್ರಾಣ ಅನ್ನೋ ಬನ್ನಿಟ್ಟಿದ್ದಾನೆ ಆ ಭಗವಂತ. ಆ ಬನ್ನಿಗೆ ಬೆಲೆ ಕೊಡೋರು ಬಂದಾಗ ನಮ್ಮ ಪ್ರಾಣನೇ ಅವ್ರಿಗೆ ಅರ್ಪಿಸ್ಬಿಡ್ತೀವಿ. ಅದೇ ನಮ್ಮ ತಂದೆ ತಾಯಿ, ಹೆಂಡತಿ, ಮಕ್ಕಳು, ಸ್ನೇಹಿತರು ಇತ್ಯಾದಿ. ಅಥವಾ ಕೆಲವೊಂದ್ಸಲಿ ಯಾರೂ ತಗೊಳಕ್ ಬರಲಿಲ್ಲ ಅಂದಾಗ ಚೂರ್ಚೂರೆ ಮುರ್ಕೊಂಡು ಯೋಚನೆ ಮಾಡೋ ರೂಪದಲ್ಲಿ ನಮ್ಮ ಬನ್ನನ್ನ ನಾವೇ ತಿಂತೀವಿ. ಶಿವಣ್ಣ, ನಿಮಗೆ ಬನ್ ಅಂತ ಹೇಳಿದ್ರೆ ಅಷ್ಟೊಂದು ಪ್ರಾಣವ? ಅರ್ಥ ಮಾಡ್ಕೊಳ್ಳೋರಿಗೆ ಅದು ಸ್ವೀಟ್ ಬನ್ನು, ಅರ್ಥ ಮಾಡ್ಕೊಳ್ದೇ ಇರೋರಿಗೆ ಅದು ಖಾರ ಬನ್ನು. ಆ ದೇವರು ಕೆಲವ್ರಿಗೆ ಜಾಮ್ ತುಂಬಿಸಿ ಜಾಮ್ ಬನ್ ಮಾಡಿರ್ತಾನೆ, ಇನ್ನು ಕೆಲವ್ರಿಗೆ ಕ್ರೀಮ್ ತುಂಬಿಸಿ ಕ್ರೀಮ್ ಬನ್ ಮಾಡಿರ್ತಾನೆ. ಆದರೆ ನನ್ನಂಥವನಿಗೆ ಏನೇನೋ ತುಂಬಿಸಿದಾನೆ ಅಂತ ಅಂದ್ಕೊಂಡಿರ್ತೀವಿ. ಹೋಗೋ ಟೈಮಲ್ಲಿ ಗೊತ್ತಾಗುತ್ತೆ ಅದು ಖಾಲಿ ಬನ್ನು ಅಂತ. ಒಟ್ಟಿನಲ್ಲಿ ಪ್ರತಿಯೊಂದು ಬನ್ನಿಗೂ ಒಂದು ಎಕ್ಸ್ಪೈರಿ ಡೇಟ್ ಅಂತ ಇದ್ದೇ ಇರುತ್ತೆ. ಯಾವುದೇ ಕಾರಣಕ್ಕೂ ಅದು ಮಿಸ್ ಆಗಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಜೀವನದಲ್ಲಿ ಗನ್ನು ಥರ ಬದುಕೋದಕ್ಕಿಂತ ಪೆನ್ನು ಥರ ಬದುಕಬೇಕು. ಆಗಲೇ ಶ್ರೇಷ್ಠವಾದ ಬದುಕು ಸಾಕಾರ ಆಗೋದು. ಶ್ರೇಷ್ಠವಾದ ಬದುಕ ಹಂಗಂದ್ರೆ? ಗನ್ನಿಗೆ ಗುರಿ ಒಂದು, ಗುಂಡುಗಳು ಹಲವು. ಅದೇ ಪೆನ್ನಿಗೆ ಹಾಳೆಗಳು ಹಲವು, ಅದಕ್ಕಿರೋ ನಾಳೆಗಳೂ ಹಲವು. ಸೌದತ್ತಿ ಎಲ್ಲವ ನನಗೆ ಈ ಶಿವಪ್ಪಣ್ಣ ಎಣ್ಣೆ ಹೊಡ್ಕೊಂಡು ಬಂದಾರ ಅಂತ ಅನ್ಸಾಕತ್ತೈತಿ. ಹಂಗೆಲ್ಲ ಮಾತಾಡಬಾರ್ದು. ಶಿವಣ್ಣ ದೇವರದ ಮನುಷ್ಯ, ಹಂಗೆಲ್ಲ ಮಾಡಕ್ಕಿಲ್ಲ. ಮಾಡಿದ್ರು ಮಾಡಿರ್ಬೋದು ಮಾರ್ರೆ. ಶಿವಣ್ಣ ಎಂತ ಪಾರ್ಟಿ ಜೋರಾಗಿ ಮಾಡಿದಾಗೆ ಉಂಟು. ಮಂಜು, ಜೀವನದಲ್ಲಿ ಬರ್ತ್ಡೇ ಪಾರ್ಟಿ ಆಗ್ಬೋದು, ಬ್ಯಾಚುಲರ್ ಪಾರ್ಟಿ ಆಗ್ಬೋದು, ಪೊಲಿಟಿಕಲ್ ಪಾರ್ಟಿ ಆಗ್ಬೋದು, ಅಷ್ಟೇ ಯಾಕೆ ಕಿರಿಕ್ ಪಾರ್ಟಿ ಕೂಡ ಆಗ್ಬೋದು. ಆದರೆ ಎಲ್ಲದಕ್ಕಿಂತ ದೊಡ್ಡ ಪಾರ್ಟಿ ಯಾವುದು ಗೊತ್ತಾ? ಸೌಂಡ್ ಪಾರ್ಟಿ. ಆ ಭಗವಂತ ನಾವು ಭೂಮಿಗೆ ಬರಬೇಕಾದ್ರೆ ಒಂಥರ ಸೌಂಡ್ ಮಾಡ್ತಾನೆ, ನಾವು ಹೋಗಬೇಕಾದ್ರೆ ಒಳಗಡೆಯಿಂದ ಬೇರೆ ಥರನೇ ಸೌಂಡ್ ಮಾಡ್ತಾನೆ. ಈ ಥರನೇ ಶಿವಣ್ಣ? ತೇಗು ಅಂದ್ರೆ ಏನು ಗೊತ್ತಾ? ನಮ್ಮ ದೇಹದಿಂದ ಪ್ರಾಣ ಹೊರಗಡೆ ಹೋಗೋ ಸಾಕ್ಷ್ಯ ರೂಪ. ಜೀರ್ಣವಾದ ಆಹಾರ ಗಾಳಿ ರೂಪದಲ್ಲಿ ಹೊರಗೆ ಬಂದು ಚಿಟ್ಟೆ ಥರ ಹಾರು ಹೋಗುತ್ತೆ. ಹಾಗೆ ಈ ಭೂಮಿಯನ್ನು ಗರ್ಭದೊಳಗಿರೋ ನಾವು ನಮಗೆ ಬರೋ ಕಷ್ಟ, ಸುಖ, ನೋವುಗಳನ್ನು ನ್ಯಾಯ, ನೀತಿ, ಧರ್ಮಗಳಿಂದ ಅರಗಿಸ್ಕೊಂಡು ಜೀರ್ಣ ಮಾಡ್ಕೋಬೇಕು.
ಎಲ್ಲವೂ ಮುಗಿದ ಮೇಲೆ ಆತ್ಮ ಅನ್ನೋದು ಭೂಮಿಯಿಂದ ಹೊರಗೆ ಹಾರು ಹೋಗ್ತಾ ಇರುತ್ತೆ. ಅದಕ್ಕೆ ಹೇಳೋದು ಯಾವಾಗ ಏನು ಬೇಕಾದರೂ ಆಗ್ಬೋದು ಅಂತ. ಈ ಟೈಮು ಅನ್ನೋದಿದೆಯಲ್ಲ, ಅದಕ್ಕೆ ಕನ್ನಡದಲ್ಲಿ ಕಾಲ ಅಂತಾರೆ. ವಿಚಿತ್ರ ನೋಡಿ, ನಮ್ಮ ಟೈಮ್ ಬಂದಾಗ ಅದು ಕಾಲ್ ಮಾಡಿ ಹೇಳಲ್ಲ, ಟೈಮ್ ನೋಡಿಕೊಂಡು ಸರಿಯಾಗಿ ಕೈ ಕೊಟ್ಬಿಡುತ್ತೆ. ನಮ್ಮ ದೇಶದಲ್ಲಿ 2 ನಿಮಿಷದಲ್ಲಿ ನೂಡಲ್ಸ್ ಆಗ್ಬೋದು, ಆದರೆ ಅದಕ್ಕಿಂತ ವೇಗವಾಗಿ ಆಗೋದು ಅಂದರೆ ಭಾವಪೂರ್ಣ ಶ್ರದ್ಧಾಂಜಲಿ ಬ್ಯಾನರು, RIP ಪೋಸ್ಟರು, 2 ಫ್ಲವರು. ಯಾಕೆಂದರೆ ಫಾರ್ಮ್ಯಾಟ್ ಆಲ್ರೆಡಿ ಫಿಕ್ಸ್ ಆಗಿರುತ್ತೆ. ಹೆಸರು, ದಿನಾಂಕ, ಸಮಯ ಇದು ಮಾತ್ರ ಬದಲಾಗುತ್ತೆ. ಅದಕ್ಕೆ ದಾಸರು ಹೇಳಿರೋದು, ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ, ಬಂದು ಹೋಗುವ ನಡುವೆ ಬರೀ ಕತ್ತಲೆ. ಸೊ ಇರೋಷ್ಟು ದಿವಸ ಎಲ್ಲರ ಜೊತೆ ಖುಷಿ ಖುಷಿಯಾಗಿ ನಗ್ನಗ್ತಾ ಇರಿ. ನಾನಿಷ್ಟೆಲ್ಲ ಯಾಕೆ ಹೇಳಿದೆ ಅಂದರೆ, ಇಷ್ಟು ದಿವಸದಲ್ಲಿ ನನ್ನಿಂದ ನಿಮ್ಮ ಯಾರ ಮನಸ್ಸಿಗಾದರೂ ಬೇಜಾರಾಗಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ಬರ್ತೀನಿ, ಹೋಗ್ತೀನಿ. ಇದು ಪಕ್ಕ ಲೋಕಲ್ ಎಣ್ಣೆ ಮಾರೆ, ಆದ್ರೆ ಸ್ಮೆಲ್ ಬರೋದಿಲ್ಲ ಅಲ್ಲ ಅಣ್ಣ. ಇದು ಫಾರಿನ್ ಲೋಕಲ್ ಎಣ್ಣೆ, ಅದಕ್ಕೆ ಸ್ಮೆಲ್ ಬರ್ತಿಲ್ಲ. ಏಯ್, ಏನೋ ಮನ್ಸಿಗೆ ಬೇಜಾರಾಗಿ ಹಾಗೆಲ್ಲ ಮಾತಾಡಿರ್ತಾರೆ. ಹೋಗಿ ನಿಮ್ಮ ಕೆಲಸ ನೋಡ್ಕೊಳ್ಳಿ. ಗಿರ್ಜಮ್ಮ, ನಿಮ್ಮ ಮನೆಗೆ ಬಜ್ಜಿ ತಿಂಬ ಅಂದಳಿ ಬಂದೆ. ಆದ್ರೆ ಈ ಮನೆಯಲ್ಲಿ ಕಳಿಯೇ ತೋರ್ತಿಲ್ಲ, ಇನ್ನು ಬಜ್ಜಿ ಹೆಂಗೆ ತೋರುತ್ತ ಮಾಡ್ರೆ? ಗಿರಿ ಬರೀ. ವಾವ್, ರೈಮ್ಸ್. ಗಿರಿ ಬರಿ. ನೀವು ಸ್ವಲ್ಪ ಸುಮ್ಮನೆ ಇರೇ ಮರಿ. ಇದೆಂತ ಶಿವರೇ, ಗಿರ್ಜಮ್ಮನ ಕೈಯಲ್ಲಿ ಪುಸ್ತಕ ಪೆನ್ ಕೊಟ್ಟಿರಿ? ಸಂಸಾರದ ಬಗ್ಗೆ ಪರೀಕ್ಷೆ ಬರೋಕ? ಮನುಷ್ಯ ಮಾಡೋ ಪರೀಕ್ಷೆಲಿ ಯಾರು ಮೊದಲು ಯಾರು ಕೊನೆ ಅಂತ ಇರುತ್ತೆ. ಆದರೆ ದೇವ್ರು ಮಾಡೋ ಪರೀಕ್ಷೆಲಿ ಈಗ ಯಾರು ಆಮೇಲೆ ಯಾರು ಅಂತ ಇರುತ್ತೆ. ಈಗ ಯಾರು ಆಮೇಲೆ ಯಾರನ? ಅಕ್ಕ, ಏನೇ ನೀನು ರಿಯಾಲಿಟಿ ಶೋ ಅಲ್ಲಿ ಎಲಿಮಿನೇಟ್ ಆಗಿ ಹೊರಗೆ ಹೋಗ್ತಾರಲ್ಲ ಹಾಗೆ ಹೇಳ್ತಿದ್ಯಾ? ನಿಜ ಏನು ಗೊತ್ತಾಗೋರಿ, ಜೀವನ ಅನ್ನೋ ರಿಯಾಲಿಟಿ ಶೋನಲ್ಲಿ ಎಷ್ಟೊಂದು ಜನ ಕಂಟೆಸ್ಟೆಂಟ್ಸು, ಆದರೆ ಜಡ್ಜು ಒಬ್ಬನೇ. ಯಾರಪ್ಪ ಜಡ್ಜು? ಮಹಾಗುರುಗಳ? ಆ ಮಹಾಗುರುಗಳಿಗೆ ಗುರು, ಆದಿಗುರು ಭಗವಂತ ಕಣಮ್ಮ. ಅವನು ನಡೆಸೋ ರಿಯಾಲಿಟಿ ಶೋನಲ್ಲಿ ಡೇಂಜರ್ ಝೋನು, ಸೇಫ್ ಝೋನು, ವೋಟ್ ಕೇಳೋದು ಇದು ಯಾವುದೂ ಇರಲ್ಲ. ಡೈರೆಕ್ಟ್ ಎಲಿಮಿನೇಷನ್. ಅಲ್ವೋ, ಈಗ ಯಾಕೆ ಈ ವಿಷಯ ಹೇಳ್ತಿದ್ಯಾ? ಏನಿಲ್ಲಪ್ಪ, ಗೌರಿ ಎಲಿಮಿನೇಷನ್ ಬಗ್ಗೆ ಹೇಳಿದ್ಲಲ್ಲ, ಹೇಳಬೇಕು ಅನ್ನಿಸ್ತು, ಹೇಳಿದೆ ಅಷ್ಟೆ. ಹಾಂ ಕಿರಿ, ನಾನು ಹೇಳ್ತಾ ಹೋಗ್ತೀನಿ, ನೀನು ಬರ್ಕೊಳ್ತಾ ಹೋಗು. ಬ್ಯಾಂಕಲ್ಲಿ ಮನೆ ಮೇಲಿರೋ ಸಾಲ 38 ಲಕ್ಷ, ಪ್ರತಿ ತಿಂಗಳು 15,000 EMI ಬರ್ತಾ ಇದೆ. EMI ಜಾಸ್ತಿ ಇತ್ತಲ್ಲ, ಅದು ಯಾಕೆ ಕಮ್ಮಿ ಆಯಿತು? ಯಜಮಾನ್ರೆ, ಹೋದ ಸಲ ಶಿವರಿಗೆ ಬೋನಸ್ ಬಂತಲ್ಲ, ಅದನ್ನು ಕಟ್ರು. ಚೀಟಿ ದುಡ್ಡಲ್ಲಿ ಸ್ವಲ್ಪ ದುಡ್ಡು ಸಿಕ್ಕಿತ್ತಲ್ಲ, ಅದನ್ನು ಕಟ್ಟಿದ್ದಾರೆ. ಹಾಗಾಗಿ ಬಾಬುನ್ ಬ್ಯಾಂಕಲ್ಲಿ ಅಸಲು ಕಮ್ಮಿ ಆಗಿದೆ, EMIನೂ ಕಮ್ಮಿ ಬರ್ತಾ ಇದೆ. ಅಪ್ಪ, ನಿಂದು ಬ್ಯಾಂಕ್ ಇದೆಯಾ? ಮತ್ತೆ ಯಾವಾಗ್ಲೂ ಮೈ ನೇಮ್ ಇಸ್ ಶಿವಪ್ರಸಾದ್, ವರ್ಕಿಂಗ್ ಇನ್ ರಾಜಾ ಚಡ್ಡಿಗಳು ಮತ್ತು ಬನಿಯನ್ಗಳು. ಇದನ್ನ ನೀವು ಹೊರಗೂ ಹಾಕೋಬಹುದು ಅಂತ ಹೇಳ್ತಿದ್ದೆ ಹೊರತು ಬ್ಯಾಂಕ್ ಬಗ್ಗೆ ನಮಗೆ ಹೇಳಲೇ ಇಲ್ಲ. ಏ ಸ್ಕಂದ, ಅಪ್ಪನ ಬ್ಯಾಂಕ್ ಅಂದ್ರೆ ಅಪ್ಪನ ಅಕೌಂಟ್ ಇರೋ ಬ್ಯಾಂಕ್ ಅಂತ. ಸ್ಕಂದ, ಈ ಜಗತ್ತಲ್ಲಿ ಯಾವುದು ಯಾರ್ದು ಅಲ್ಲ, ಎಲ್ಲ ಒಂದು. ಸಿಗೋವರೆಗೂ ಬಯಸಬೇಕು, ಸಿಕ್ಕ ಮೇಲೆ ಬಳಸಬೇಕು. ಅವನು ಕರೆದಾಗ ಎಲ್ಲ ಬಿಟ್ಟು ಹೋಗ್ತಾ ಇರಬೇಕು. ಇವ್ರು ಯಾಕೆ ಆಗ್ಲಿಂದನೂ ಒಂಥರ ಮಾತಾಡ್ತಿದಾರಲ್ಲ? ಗಿರಿ, ನಂಜನಗೂಡು ಚಂದ್ರಣ್ಣ ಅವ್ರ ಹತ್ರ 4 ಲಕ್ಷ ಸಾಲ ಇಸ್ಕೊಂಡಿದ್ದೆ. ಪಾಪ ಅವ್ರು ಇವತ್ತವರೆಗೂ ಬಡ್ಡಿನೇ ಕೇಳಿಲ್ಲ. ಅವ್ರಿಗೆ ಅಸಲು ಕೊಟ್ಟರೆ ಸಾಕು, 4 ಲಕ್ಷ ಬರ್ಕೊ.
ಏ ಅವಿವೇಕಿ, ಈಗ ಯಾಕೋ ಸಾಲದ ಕತೆ ಹೇಳ್ತಾ ಕೂತಿದ್ಯಾ? ಅದು ನಾಲೆಡ್ಜ್ಗಿರಲಿ ಅಂತ ಹೇಳ್ತಾ ಇದ್ದೀನಪ್ಪ. ನಾಳೆ ಎಡ್ಜಿಗೆ ಬಂದಾಗ ಹೇಳೋಕ್ಕಾಗಲ್ವಲ್ಲ, ಅದಕ್ಕೆ. ರೀ ಗಿರಿ, ಹಾಂ, ಬಸ್ಸಿನ ಹತ್ರ 2,000 ರೂಪಾಯಿ ಇಸ್ಕೊಂಡಿದ್ದೆ. ಶಂಕರಣ್ಣನ ಹತ್ರ 1,000 ರೂಪಾಯಿ ಇಸ್ಕೊಂಡಿದ್ದೆ. ಒಂದು ವಾರದ ಕೆಳಗಡೆ ಬಾಬು ಹತ್ರ ಪೆಟ್ರೋಲ್ಗೆ ಅಂತ 250 ರೂಪಾಯಿ ಇಸ್ಕೊಂಡಿದ್ದೆ. ಇಷ್ಟೇ ನನ್ನ ಸಾಲ. ಯಾರೇ ಬಂದು ಕೇಳಿದ್ರು ಹೇಳ್ಬಿಡು. ಅಲ್ಲ ಶಿವವ್ರೆ, ಯಾರು ಎಂತಕ್ಕೆ ಬರಬೇಕು? ಎಂತಕ್ಕಿದೆಲ್ಲ ಹೇಳಿದ್ನಲ್ಲ ಕಾಶಿ ಅವರೇ, ನಾಲೆಡ್ಜ್ಗಿರಲಿ ಅಂತ. ಜೊತೆಲೇ ಮನೆ ಅಂದಮೇಲೆ ಏನು ಬರುತ್ತೆ ಏನು ಹೋಗುತ್ತೆ ಎಲ್ರಿಗೂ ಗೊತ್ತಿದ್ರೆ ಒಳ್ಳೇದಲ್ವಾ? ಹಾಂ ಇರಿ, ಕೊಡಿಲಿ. ನನ್ನ ಬ್ಯಾಂಕ್ ಪಾಸ್ವರ್ಡು, ATM ಪಿನ್ನು ಎಲ್ಲ ಬರೆದ್ಬಿಡ್ತೀನಿ. ಹಾಗೆ ಮೊಬೈಲ್ ಪಾಸ್ವರ್ಡ್ನು ಬರೆದ್ಬಿಡ್ತೀನಿ. ಬರೆಯೋದ್ರ ಬದಲು ಜೋರಾಗೆ ಹೇಳಪ್ಪ, ನಾನು ಕೇಳಿಸ್ಕೊತೀನಿ. ನಾನು ಸತ್ರು ಗೇಮ್ ಆಡೋದು ಬಿಡಲ್ಲ ಅಲ್ಲ? ಮೊಬೈಲ್ ಪಾಸ್ವರ್ಡ್ ಕೇಳಿಸ್ಕೊಂಡು ಮೊಬೈಲಲ್ಲಿ ಗೇಮ್ ಆಡೋ ಪ್ಲಾನ್ ನಾನು ಸತ್ ಮೇಲೆ? ರೀ ಏನ್ರಿ ನೀವು ಬಿಡ್ತು ಅನ್ನಿ, ಒಳ್ಳೇದು ಮಾತಾಡಿ ನೀವು. ಬಾವ, ಜಲ್ರಿಗೂ ನೀತಿ ಮಾತು ಹೇಳೋ ನೀವೇ ಈ ರೀತಿ ಮಾತಾಡ್ತಿದ್ದೀರಲ್ಲ, ಹೀಗೆಲ್ಲ ಮಾತಾಡಬಾರ್ದು. ನನಗೆ ಗೊತ್ತು ರೀ, ಆ ಭಗವಂತ ನಿಮ್ಮ ಬಾಯಲ್ಲಿದ್ನೆಲ್ಲ ನುಡಿಸ್ತಿದ್ದಾನೆ. ನಿಜವಾದ ವಿಷಯ ಗೊತ್ತಾದರೆ ನೀವೆಷ್ಟು ನೊಂದ್ಕೊಳ್ಳಲ್ಲ. ಅಯ್ಯೋ ದೇವ್ರೆ ನಾನು ಏನಪ್ಪ ಮಾಡಲಿ? ಮನೇಲಿ ಅಶುಭವಾಗಿ ಮಾತಾಡೋದನ್ನ ತಮಾಷೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ ಅಯೋಗ್ಯನ್ ತಂದು. ದೇವಸ್ಥಾನಕ್ಕೆ ಹೋಗಿ ಕೆಟ್ಟ ಮಾತಾಡ್ತೀಯನೋ? ಇಲ್ಲ ತಾನೆ? ಹಾಗೇನೆ ಮನೇನೂ ದೇವಸ್ಥಾನ ಇದ್ದಾಗೆ. ಅದಕ್ಕೆ ದೊಡ್ಡವ್ರು ಹೇಳಿಲ್ವಾ, ಮನೆಯೇ ಮಂತ್ರಾಲಯ ಅಂತ. ರೀ ಈ ಮಾತೆಲ್ಲ ಸಾಕು. ಎಲ್ಲರೂ ನಡೀರಿ, ಊಟ ಮಾಡೋಣ. ಪ್ರಣಿ, ಹೋಗಿ ತಟ್ಟೆ ಇಡು. ನಾನು ಸ್ವಲ್ಪ ನೆಲ ಕ್ಲೀನ್ ಮಾಡ್ಕೋತೀನಿ. ನೆಲ ಕ್ಲೀನ್ ಮಾಡಬೇಕಾ? ಇವಾಗ ಯಾಕೆ? ಯಾಕೆ ಅಂದರೆ ನಾನು ನೆಲದ ಮೇಲೆ ಊಟ ಮಾಡ್ತೀನಿ. ಗಿರಿ, ನೆಲದ ಮೇಲೆ ಊಟ ಮಾಡ್ತೀಯಾ? ಯಾಕೆ? ತಟ್ಟೆ ಶಾರ್ಟೇಜಾ? ಅಯ್ಯೋ ಅಲ್ಲ ರೀ, ವ್ರತ ಮಾಡ್ತಿದ್ದೀನಿ ಅದಕ್ಕೋಸ್ಕರ. ಇದೇ ವ್ರತ ಅಕ್ಕ? ನಾವು ಓಡಾಡೋ ಜಾಗದಲ್ಲಿ ಊಟನೇ ಮಾಡಲ್ಲ, ಅಂಥದ್ರಲ್ಲಿ ನೀನು ತಟ್ಟೆನೇ ಇಲ್ದೆ ನೆಲದಲ್ಲಿ ಊಟ ಮಾಡ್ತೀನಿ ಅಂತ ಹೇಳ್ತಿದ್ಯಾ? ಹೇಳಕ್ಕಾಗಲ್ಲ ಗೌರಿ, ನಿಜ ಬೇರೆನೇ ಇದೆ. ನನ್ನ ಗಂಡನ ಜೀವ ಉಳಿಬೇಕು, ಅದಕ್ಕೆ ನಾನು ಈ ವ್ರತ ಮಾಡಲೇಬೇಕು. ಇನ್ನೂ ಕಠಿಣವಾಗಿರೋ ವ್ರತನೇ ಸಿಗಲಿ, ಅದು ಎಷ್ಟೇ ಕಷ್ಟ ಆದರೂ ಮಾಡ್ತೀನಿ. ಒಟ್ಟಿನಲ್ಲಿ ನನ್ನ ಗಂಡ ಉಳಿಬೇಕಷ್ಟೆ. ಗಿರ್ಜಮ್ಮ, ನಿಮ್ಮನ್ನೇ ಕೆಂತಿಪ್ಪದು ಎಂತ ಯೋಚನೆ ಮಾಡ್ತಿದ್ರಿ? ಅದು ಕಾಶ್ಯವರೇ, ಹಾಂ, ನನ್ನ ಮೊಬೈಲಲ್ಲಿ ಲಲಿತಾ ಸಹಸ್ರನಾಮ ಗ್ರೂಪ್ ಇದೆ. ಅದರಲ್ಲಿ ವಿಡಿಯೋ ಕಳಿಸಿದ್ರು. ಈ ಥರ ವ್ರತ ಮಾಡೋದ್ರಿಂದ ಆಸ್ತಿ ಅಂತಸ್ತೆಲ್ಲ ಬರುತ್ತಂತೆ. ನಾನು ಅದಕ್ಕೋಸ್ಕರನೇ ಮಾಡ್ತಿದ್ದೀನಿ. ನಾನು ಸಾಯ್ತಾ ಇದ್ದೀನಿ, ನಿನಗೆ ಆಸ್ತಿ ಬಗ್ಗೆ ಆಸೆನಾಗಿರಿ? ಛೇ, ಏನು ಭಗವಂತ ಇದು? ನನ್ನ ಗಿರಿ ಹೀಗೆ ಮಾಡ್ತಿದ್ದಾಳೆ ಅಂತ ನನ್ನಿಂದ ನಂಬೋಕೆ ಆಗ್ತಾ ಇಲ್ಲ. ನಾನು ನಿಜ ಹೇಳಿದ್ರೆ ನಿಮಗೆ ಆಘಾತ ಆಗುತ್ತೆ ರೀ. ನಾನು ಬೇಜಾರಾಗಿದ್ದರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ನಾರ್ಮಲ್ ಆಗಿರೋ ಹಾಗೆ ನಾಟಕ ಮಾಡ್ತಾ ಆಸ್ತಿ ಅಂತಸ್ತು ವ್ರತ ಅಂತ ಏನೇನೋ ಹೇಳ್ತಿದ್ದೀನಿ ಅಷ್ಟೆ. ನನಗೆ ಕ್ಷಮಿಸ್ಬಿಡ್ರಿ. ಏನೋ ನಿನ್ ಖುಷಿ ಅಕ್ಕ. ಸ್ಕಂದ ಬಾ, ಇವತ್ತು ನಾನೇ ನಿನಗೆ ಊಟ ಮಾಡಿಸ್ತೀನಿ. ಸರಿ ಚಿಕ್ಕಮ್ಮ. ಪ್ರಣಿ, ನಾನು ಹಿಂಗೆ ಊಟ ಮಾಡಿಸ್ತೆ. ನಾನೇನು ಚಿಕ್ಕ ಪಾಪುನಾ? ಬೇಡ ಚಿಕ್ಕಪ್ಪ. ಅಯ್ಯೋ, ನೀ ನನ್ನ ಕಂದ ಅಲ್ಲ ಮಗಳೇ, ನಾನೇ ಊಟ ಮಾಡಿಸ್ತೆ ಪ್ಲೀಸ್. ಆಯ್ತು ಯಜಮಾನ್ರೆ, ಬನ್ನಿ ಕೈಕಾಲು ಮುಖ ತೊಳ್ಕಣಿ, ಊಟ ಮಾಡುವ. ಭಗವಂತ, ನನ್ನ ಜೀವ ಕಿತ್ಕೊಂಡ್ರು ನನ್ನ ಮಕ್ಕಳನ್ನ ಜೀವಕ್ಕಿಂತ ಚೆನ್ನಾಗಿ ನೋಡ್ಕೊಳ್ಳೋ ಇವ್ರನ್ನ ಕೊಟ್ಟಿದ್ಯಲ್ಲ, ಅಷ್ಟೇ ಸಾಕು. ನನ್ನ ಗಂಡನ ಜೀವ ಹೋಗೋದಕ್ಕೆ ನಾನು ಬಿಡಲ್ಲ. ನಾಳೆಯಿಂದ ಅವ್ರು ಎಲ್ಲೇ ಹೋಗಿ ನಾನು ಅವ್ರ ಜೊತೆಗೆ ಇರ್ತೀನಿ. ಪಿಂಗಣಿ, ಒಂದು ಟೀ. ಏ ಬಸಣ್ಣ, ಎಲ್ಲದಿಯೋ ಮಾರಾಯ? ನಾಳಿನ ಶಿವರಾತ್ರಿ ಐತಿ, ಐಟಮ್ ಎಲ್ಲ ಖಾಲಿ ಆಗ್ಯಾವು. ಲಘುನ ಬಾರೋ ಮಾರಾಯ. ನಾಳೆನ ಶಿವರಾತ್ರಿ ಅಂದ್ರೆ ಈ ಒಡಲು ಅನ್ನೋ ಗುಡಿ ಒಳಗೆ ಉಸಿರಾಡೋದಕ್ಕೆ ಇನ್ನು ಉಳಿತಿರೋದು ಒಂದೇ ಒಂದು ದಿನ.
ಅಯ್ಯೋ ಭಗವಂತ, ಭವಿಷ್ಯ ಅನ್ನೋದು ಬೂದಿ ಮುಚ್ಚಿದ ಕೆಂಡ ಅಂತ ನೀನು ಎಷ್ಟು ಹೇಳಿದ್ರು ಕೇಳಿದೆ. ಬೇಕು ಬೇಕು ಅಂತ ನಾನೇ ಉರಿತಾ ಇರೋ ಕೆಂಡನ ಜೇಬೊಳಗೆ ಹಾಕ್ಕೊಂಡೆ. ಇವಾಗ ಒಳಗೂ ಇಟ್ಕೊಳಕ್ಕಾಗದೆ, ಹೊರಗೂ ತೆಗಿಯೋಕ್ಕಾಗದೆ ನನ್ನ ಲೈಫ್ನ ಒನ್ ಡೇ ಮ್ಯಾಚ್ ಥರ ಒಂದೇ ದಿನಕ್ಕೆ ತಂದುಬಿಟ್ಟಿದ್ದೀನಿ. ಏನು ಮಾಡಲಿ? ಒಂದು ದಿನದಲ್ಲಿ ಏನು ಅಂತ ಮಾಡೋಕ್ಕಾಗತ್ತೆ? ಹೇಳ್ಕೊಂಡಿರೋ ಉಸಿರನ್ನ ಹೊರಗೆ ಬಿಡೋಷ್ಟರಲ್ಲೇ ಒಂದು ಸೆಕೆಂಡ್ ಆಗೋಗಿರುತ್ತೆ. ಅಂದರೆ ನನಗೆ ಉಳಿದಿರೋದು 80,400 ಸೆಕೆಂಡ್ ಮಾತ್ರ. ಅಯ್ಯೋ ಅಯ್ಯೋ, ಇನ್ನು ಒಂದೇ ಒಂದು ಆಸೆಯು. ಮಂಜಣ್ಣ, ನಿನ್ಗೆ ಹೆಂಗ್ ಗೊತ್ತಾಯ್ತು? ಇಲ್ಲ ಶಿವಣ್ಣ, ನೀವೇನೋ ಒಂದೇ ಒಂದು ಅಂತ ಹೇಳಿದಿರಲ್ಲ, ಅದಕ್ಕೆ ಅದರ ಲಿರಿಕ್ಸ್ ನನಗೆ ನೆನಪಾಯ್ತು. ಹಾಗೆ ಒಂದು ಹಾಡು ಹೇಳಿದ ಅದನ್ನು. ಓ, ನೀನು ಹಾಡಿದ್ದ? ನಾನೆಲ್ಲೋ ನನ್ನ ಒಂದೇ ಒಂದು ಸಾರಿ ಕಣ್ಮುಂದೆ ಬಾರೆ. ಹೇ ಪಿಂಗಾಣಿ, ಅವಳು ನಿನ್ನ ನೋಡಕ್ ಬರ್ಬೇಕು ಅಂದ್ರು ಬಕ್ಕೊಂಡೇ ಬರ್ಬೇಕು ಕಣೋ. ನೀನ್ ಯಾಕೋ ಈ ಹಾಡು ಹಾಡ್ದೆ? ಒಂದೇ ಅಂತ ನೀವು ಶುರು ಮಾಡಿದ್ರಲ್ಲ ಶಿವಣ್ಣ, ಅದಕ್ಕೆ ಮುಂದಿನ ಲಿರಿಕ್ಸ್ ಸೇರಿಸಿ ನಾನು ಹಾಡು ಹೇಳ್ದೆ. ಅಯ್ಯೋ, ನಾನು ಹೇಳಕ್ ಬಂದಿದ್ದು ಒಂದೇ ಸಮನೆ ನಿಟ್ಟುಸಿರು ಪಿಸುಗುಡುವ ತೀರದ ಮೌನ. ಅಯ್ಯೋ, ನಿಮ್ ಕೈ ಮುಗಿತೀನಿ, ನಿಲ್ಲಿಸ್ರಯ್ಯ. ನೀವೇನ್ ಬೇಕಾದ್ರೂ ಹಾಡಿ, ಬೇಜಾರಿಲ್ಲ. ಆದ್ರೆ ಒಂದೇ ಒಂದು ಅನ್ನೋ ಪದಾನ ಮಾತ್ರ ಬಳಸ್ಬೇಡಿ. ಹಾವಾದ್ರೂ ಕಚ್ಚಬಾರ್ದ, ಚೇಳಾದ್ರೂ ಕುಟ್ಕಬಾರ್ದ. ಹಾವು ಚೇಳ ಅಂದ್ರೆ ಕಚ್ಚಿಸ್ಕೊಂಡು ಸಾಯ್ತೀನ? ಸೋಮಣ್ಣ, ಈ ಹಾಡು ಯಾಕೆ ಆಡ್ತಾ ಇದೆಯಾ ನೀನು? ಹೊಟ್ಟೆಲಿರೋ ಬೆಂಕಿನ ಹಾಡಿನ ರೂಪದಲ್ಲಿ ತಿರ್ಸ್ಕೊತಾ ಇದ್ದೀನಿ ಶಿವಣ್ಣ. ಹೊಟ್ಟೆಲ್ ಬೆಂಕಿನ? ಯಾವ ಬೆಂಕಿ? ಅಲ್ಲ ಶಿವಣ್ಣ, ಮನುಷ್ಯ ಬದುಕಿರೋದು ಯಾಕೆ ಹೇಳು? ಅಯ್ಯೋ, ಸಾಯ್ತಿರೋದು ಯಾಕೆ ಅಂತ ಯೋಚನೆ ಮಾಡೋ ಟೈಮಲ್ಲಿ ಬದುಕಿರೋದು ಯಾಕೆ ಅಂತೀಯಲ್ಲ ಸೋಮಣ್ಣ. ಅದೇನು ಅಂತ ನೀನೇ ಹೇಳು. ಜೀವನದಲ್ಲಿ ಚೆನ್ನಾಗಿ ದುಡ್ಡು ಮರ್ಯಾದೆ ಗಳಿಸಿ 4 ಜನ ಸಂಪಾದನೆ ಮಾಡೋಕ್ತಾನೆ. ಯಾರಪ್ಪ 4 ಮೆಂಬರ್ಸ್? ಡಬಲ್ ಟೆನ್ನಿಸ್ ಆಡಕ್ಕ? ಅದಕ್ಕಲ್ಲ ಶಿವಣ್ಣ, 4 ಜನ ಸಂಪಾದನೆ ಮಾಡಿದ್ರೆ ನಾವು ಸತ್ತಾಗ ನಮ್ಮನ್ನು ಹೊತ್ಕೊಂಡು ಹೋಗೋಕಾದ್ರೂ ಬೇಕಾಗುತ್ತಲ್ವಾ? ಇಲ್ಲಿಷ್ಟು ಜನ ಇದ್ದಾರೆ. ಮಂಜು, ಸೋಮಣ್ಣ, ಪವ್ಯ, ಪಿಂಗಾಣಿ. ಪಿಂಗಾಣಿ ಕಷ್ಟಪಟ್ಟು ಟ್ರೈನಿಂಗ್ ತಗೊಂಡ್ರು. 20 ಲೀಟರ್ ಕ್ಯಾನ್ ಎತ್ತೋದೇ ಕಷ್ಟ. ಇನ್ನು ಸೋಮಣ್ಣ ಹಾಲು ಕರೆದು ಹೆಬ್ಬೆರಳೆಲ್ಲ ಗಂಟಾಗಿ ಬಳಲಿ ಬೆಂಡಾಗಿರೋ ಜೀವ. ಇನ್ನು ಉಳಿದಿರೋದು ಮಂಜಣ್ಣ, ಪವ್ಯ. ಅವರೇನೋ ಕಾಲ ಹತ್ರ ಹಿಡ್ಕೋಬಹುದು, ತಲೆ ಹತ್ರ ಯಾರು ಹಿಡ್ಕೋತಾರೋ. ಶಿವಣ್ಣ, ನಾನು ಮಾತಾಡ್ತಾ ಇದ್ದೀನಿ, ನೀವು ಸುಮ್ಮನೆ ಇದ್ದೀರಾ? ಸಾರಿ ಸೋಮಣ್ಣ, ಹೇಳು. ಆ ಹಿಂದಿನ ಮನೆ ಭಾಗ್ಯಕ್ಕ ಹಾಲು ಹಾಕ್ತೀನಿ ಪಾತ್ರೆ ಹಿಡಿ ಅಂದ್ರೆ ಪಾತ್ರೆ ಮುಟ್ಟಿಸ್ಬೇಡ, ಮೇಲಿಂದ ಹಾಕು ಅಂತ ಹೇಳಲ್ಲ. ಉರಿಯಕ್ಕಿಲ್ವಾ? ಹುಟ್ಟೋದೊಂದಿನ, ಸಾಯೋದೊಂದಿನ. ಸಾಯೋದೊಂದಿನ ಅಲ್ಲ ಸೋಮಣ್ಣ, ಒಂದಿನಕ್ಕೆ ಸಾಯೋದು. ಎರಡು ಒಂದೇ ಅಲ್ವಾ ಶಿವಣ್ಣ? ಎಂತ ಜನ ಇವರು? ಇಂಥವ್ರು ಇದ್ರೆ ದೇಶ ಉದ್ಧಾರ ಆಗುತ್ತಾ? ಸರ್ವ ನಾಶ ಆಗೋಗುತ್ತೆ. ನೀನು ಕೆಲ್ಸಕ್ಕೆ ಹೊರಟಿದ್ಯಾ ಅನ್ಸುತ್ತೆ, ಹೋಗ್ಬಾ, ದೇವ್ರು ಒಳ್ಳೇದು ಮಾಡಲಿ. ಕೆಲ್ಸಕ್ಕೆ ಹೋಗ್ತಾ ಇಲ್ಲ, ಕೈಲಾಸಕ್ಕೆ ಹೋಗ್ತಾ ಇದ್ದೀನಿ. ನಾನು ಬರ್ತೀನಿ. ಹೇಗಿರಿ ಚಿಚಿ, ಬಿಡ್ತು ಅವನು. ನಾನು ಯಾಕ್ರಿ ಬಿಡ್ತು ಅನ್ಲಿ? ನಾನು ನಿಮ್ಮ ಜೊತೆ ಬರ್ತೀನಿ. ನಾನು ಆಫೀಸ್ಗೆ ಹೋಗ್ತಾ ಇರೋದು. ಹೋಗಿ, ಯಾರು ಬೇಡ ಅಂದಿದ್ದು? ನನಗೆ ಇವತ್ತು ಆಚೆ ಸುತ್ತಾಡಬೇಕು ಅನಿಸ್ತದೆ, ಅದಕ್ಕೆ ನಿಮ್ಮ ಜೊತೆ ಬರ್ತೀನಿ. ಮುಂದೆ ಎಲ್ಲಾದರೂ ಇಳ್ಕೊತೀನಿ ಬಿಡಿ. ಏನಿದು? ಆಸ್ತಿ ಬೇಕು ಅಂತ ವ್ರತ ಮಾಡ್ತಾಳೆ, ಹೊರಗೆ ಸುತ್ತಾಡಬೇಕು ಅಂತಾಳೆ. ಇವಳಿಗೆ ನಾನು ಕಳ್ಸಿದ ಲೆಟರ್ ತಲುಪಿಲ್ವಾ? ಅಯ್ಯೋ ಭಗವಂತ, ಏನಪ್ಪ ಇದು? ಇರ್ಲಿ, ನಾನು ಚೆನ್ನಾಗಿದ್ದಾಗ ಇವಳನ್ನೆಲ್ಲಿಗೂ ಕರ್ಕೊಂಡು ಹೋಗಿ ಸುತ್ತಾಡ್ಸಿಲ್ಲ. ಇನ್ನು ಉಳಿದಿರೋದು ಒಂದೇ ಒಂದಿನ, ಇವಾಗ್ಲಾದ್ರೂ ಸುತ್ತಾಡ್ಸೋಣ ರೀ. ಸರಿ, ನಡಿ. ಯಾರಿವಳು? ನನ್ನ ಗಂಡನ ಕೊಲೆ ಮಾಡೋಕ್ಕೆ ಮುಖ ಮುಚ್ಕೊಂಡ್ ಬರ್ತಿದ್ದಾಳೆ ಅನ್ಸುತ್ತೆ. ಇಲ್ಲ, ನಾನು ನನ್ನ ಗಂಡನ ಕಾಪಾಡ್ಕೋಬೇಕು. ಏಯ್, ಯಾರ ನೀನು? ನನ್ನ ಗಂಡನ ಸುದ್ದಿಗೆ ಬಂದ್ರೆ ಸಿಗ್ದು ತೋಡ ಕಟ್ಬಿಡ್ತೀನಿ. ರೀ ಗಿರ್ಜಾ, ನಾನ್ರಿ ಮುಖ ಮುಚ್ಕೊಂಡಿರೋ ಸಂಧ್ಯಾ. ಯಾಕೆ? ಅದಾ, ಬಿಸಿಲು ತುಂಬಾ ಜಾಸ್ತಿ ಇತ್ತು ರೀ, ಫೇಸ್ ಎಲ್ಲ ಟ್ಯಾನ್ ಆಗ್ಬಿಟ್ರೆ ಅದಕ್ಕೆ ಮುಚ್ಕೊಂಡು ಬಂದೆ ಅಷ್ಟೇ. ಬರ್ತೀನಿ. ಹೇ ಗಿರಿ, ಯಾಕೆ ಗಿರಿ ಹಿಂಗಾಡ್ತಾ ಇದೆಯಾ? ಸುಮ್ಮನೆ ತಮಾಷೆಗೆ. ತಮಾಷೆನ?
ಇನ್ನು ಉಳಿದಿರೋದು ಒಂದೇ ಒಂದು ದಿನ. ಎಷ್ಟು ಬೇಕಾದರೂ ತಮಾಷೆ ಮಾಡು, ಎಷ್ಟು ಬೇಕಾದರೂ ಖುಷಿಯಾಗಿರು, ಆಮೇಲೆ ಬರೀ ಅಳುನೆ. ರೀ, ಏನ್ ಯೋಚನೆ ಮಾಡ್ತಿದ್ದೀರಾ? ಬನ್ನಿ ಹೊರಡೋಣ.